ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಳದಿಗ ಕನ್ನಡ ಪ್ರೇಮಿ ವೀರೇಶ್ ಮಾತಾಡ್ತಾ ಇದ್ದೀನಿ. ಏನಪ್ಪಾ ವಿಷಯ ಅಂತಂದ್ರೆ, ಇವತ್ತು ನಮ್ಮ ಚಿಕ್ಕಹಂದಿಗುಳ ಗ್ರಾಮದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂತಹ ಕನಕಾಂಬಾ ದೇವಿ ದೇವಸ್ಥಾನದ ಒಂದು ಜಾತ್ರೆ ಇವತ್ತು ಸಾಯಂಕಾಲ 6 ಗಂಟೆಗೆ ನಡೀತಾ ಇದೆ. ಆ ಒಂದು ಜಾತ್ರೆಯ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆಯನ್ನ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಚಿಕ್ಕಹಂದಿಗುಳ ಗ್ರಾಮ ಇದು ಇರುವುದು ಗದಗದಿಂದ 15 ಕಿಲೋಮೀಟರ್ ದೂರದಲ್ಲಿ. ಗ್ರಾಮದ ದೇವತೆಯಾಗಿರ್ತಕ್ಕಂತಹ ಶ್ರೀ ಕನಕಾಂಬಾ ಮತ್ತು ಶ್ರೀ ದುರ್ಗಮ್ಮ ದೇವಿಯ ಜಾತ್ರೆಯ ಒಂದು ಕಿರು ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನ ನಮ್ಮ ಚಾನಲ್ ಮುಖಾಂತರ ನಾವು ಮಾಡಿದ್ದೇವೆ. ಊರಿನ ಗ್ರಾಮಸ್ಥರು ಆ ದೇವಿಯ ಗುಡಿಯಲ್ಲಿ ವಾಸವಿದ್ದ ಸಂಬಾಪುರ ಪುಟ್ಟಪ್ಪಜ್ಜನವರ ಬಗ್ಗೆ ಮತ್ತು ದೇವಿಯ ತೇರಿನ ನಿರ್ಮಾಣದ ಹಿಂದಿರುವ ಹಿನ್ನೆಲೆ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡ್ಬರೋಣ. ಸ್ನೇಹಿತರೆ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ನಡೀತಕ್ಕಂಥ ಉಗಾದಿ ಜಾತ್ರೆ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ನಮ್ಮೂರಿಗೆ ಬಂದಿರತಕ್ಕಂಥ ಎಲ್ಲ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರನ್ನ ಮತ್ತು ಯುವಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ. ಹಾಗಾದ್ರೆ ಇವತ್ತು ನಡೀತಕ್ಕಂಥ ಈ ಉಗಾದಿ ಪ್ರಯುಕ್ತವಾಗಿರ್ತಕ್ಕಂತಹ ವಿಜೃಂಭಣೆಯ ತೇರಿನ ಜಾತ್ರೆಯಲ್ಲಿ ನಮ್ಮ ಜೊತೆಗೆ ಇವತ್ತ ಈ ಒಂದು ತೇರಿನ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೂರಿನ ಹಿರಿಯರು ಪ್ರಮುಖರಾಗಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಪ್ಪ ವೀರಪ್ಪ ಇಂಗ್ಲೇಳಿ ಅವರ ಜೊತೆಗಿದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನ ನಮಸ್ಕಾರವನ್ನ ಸಲ್ಲಿಸಿ, ಈ ಜಾತ್ರೆ ಯಾವಾಗಿಂದ ನಡೀತಾ ಇದೆ ಮತ್ತು ಈ ಒಂದು ಜಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳಿಕೆ ತಗೊಂಡಿದೆ? ಈಗ ಇದು ಜಾತ್ರೆ ಮೊದಲಿಗೆ ಸಂಬಾಪುರ ಪುಟ್ಟಪ್ಪಜ್ಜ ಅಂತ ಒಬ್ಬರಿದ್ರೆ ಅವರು ಏನ್ ಮಾಡಿದ್ರು, ಜಾತ್ರೆ ಆಗ ಪಾಲ್ಕಿಲಿ ತುಂಬಾ ಜಾತ್ರೆ ಸಬ್ಜೆಕ್ಟ್ ಮಾಡ್ತಿದ್ರು. ಇನ್ನು ನಾವು ಸುಮಾರು 1966-68 ಮೊದಲ ಆಗ ಜಾತ್ರೆ ಮಾಡ್ತಿದ್ರು. ಆ ಪುಟ್ಟಪ್ಪಜ್ಜ ಬಂದಲ್ಲ ಸಂಬಾಪುರ ರಾಜ್ಯ ಇಲ್ಲಿ ಕನಕಂಬ ಇದ್ದಿದ್ದು ಬಾಳ ಒಬ್ಬ ಭಕ್ತಿ ದೇವ ಒಂದು ಶಕ್ತಿ ಅಂತ ವ್ಯಕ್ತಿ ಇದ್ದವ. ಅವನ್ನ ಕಳಿಸಿ ಏನ್ ಬಂದ್ಲಾಕಿ ಕನಕಮ್ಮ ಬಂದ ನನಗೆ ಒಂದು ಶೇರ್ ಮಾಡಿಸ್ಕೊಡು ಅಂತ ಅವ್ರಿಗೆ ಹೇಳಿದ್ರೆ ಅವ ಏನ್ ಮಾಡಿದ್ರ ಊರಾಗೆಲ್ಲ ಅಡ್ಡಾಡಿ ಗಂಗೋಡ್ರು ಇವರೆಲ್ಲ ಕೂಡ್ಕೊಂಡು ಇದನ್ನ ಒಂದು ಹಿರಿಯರ ಉಳ್ಕುಂಟಿ ಸಿದ್ದಪ್ಪಜ್ಜ ಕುರಿ ಫಕೀರಪ್ಪ ಇವರೆಲ್ಲ ಕೂಡ್ಕೊಂಡು ಅದನ್ನ ಸ್ಟೇರ್ ಮಾಡೋದಂತ ನಿರ್ಮಾಣ ಮಾಡಿದ್ರು. ಮತ್ತು ಗಡ್ಡಿ ಮುಜಪ್ಪ ಅವ್ರು ಕೇಳ್ಕೊಂಡು ನಮ್ಮ ಕುರುಬರ್ತಕ್ಕೆ ಅವ್ರು ಎಲ್ಲರೂ ಕುಡಿ ಪಟ್ಟಿ ಹಾಕಿ ಒಂದು 4 ಕಲ್ಲಿನ ಗಾಲಿ ತಂದ್ರು. ತಂದಿದ ಆನ ಗಾಲಿ ತಂದು ತೇರ್ ಕಟ್ಟಿದ್ರು. 1970 ಇಸ್ವಿಯಾಗ ಕಟ್ಟಿದ್ರು. ಕಟ್ಟಿನಿಂದ ಅಲ್ಲಿಂದ 1900 ಇದರಿಂದ ಎಷ್ಟು 2001 ಏನಾಗ್ಬಿಡ್ತಿ ತೇರು ಡ್ಯಾಮೇಜ್ ಆಗ್ಬಿಡ್ತಿ. ಡ್ಯಾಮೇಜ್ ಆಯ್ತು. ಆಮ್ಯಾಗ ಡ್ಯಾಮೇಜ್ ತೇರ್ ಬಂದ್ ಮಾಡಿದ್ರು. ಮತ್ತೆ ಹೊಸ ತೇರ್ ಮಾಡ್ಬೇಕು ಬೆಂಗಳೂರು ಊರನ್ನ ಹಿರಿಯರು ಕೂಡ್ಕೊಂಡು ತೀರ್ಮಾನ ಮಾಡಿದ್ರು. ಆಮ್ಯಾಗ ಅವರು ತೇರ್ ಕಟ್ಟಕ್
ಭಕ್ತಿಯಿಂದ ಅವರೆಲ್ಲ ಊರು ಅಡ್ಡಾಡಿ ಎಲ್ಲಾ ಭಕ್ತರಿಂದ ಖರ್ಚು ಮಾಡ್ಕೊಂಡು ಸಾಮಾನು ತಂದು ತೇರ್ ಕಟ್ಟಿದ್ರು 2017ರಾಗ ಅದು ತೇರ್ ತಯಾರತ್ತ ಮೊದಲ ಅದ್ರ ಹಳೆ ತೇರಿಗೆ ಆಕಿ ಈರಮ್ಮ ದನ ಅಂತೇಳಿ ಒಬ್ಬಕ್ಕೆ ಹೆಣ್ಮಗಳು ಕಳ್ಸ ಕೊಟ್ಟಿದ್ಲು. ಆಕಿನಿಂದ ಆಕಿ ಮನೆಯಿಂದ ಮೇಳು ಮಾಡ್ಕೊಂಡು ಬರ್ತಿತ್ತು. ಆಕಿ ಭಕ್ತಿಯಿಂದ ಆಕಿ ಒಂದು ಭಕ್ತಿಯಾಗಿ ಕನಕಮ್ಮಗ ಜಡಿಗೆ ಬಿಡ್ತಿದ್ರು ಕಾಯಮ. ಅಲ್ಲಿಂದ 2007ರಿಂದ ತೇರು ಹೊಸ ತೇರತ್ತ ಅದು ಡ್ಯಾಮ್ನಾಗ ಅಲ್ಲಿತ್ತದ. ಅಲ್ಲಿಂದ ಡ್ಯಾಮ್ ಕಟ್ಟಿಂದ ಇಲ್ಲಿ ಬರ್ತದ ಕನಕಮ್ಮ ತೇರು, ಕನಕಮ್ಮ ಗುಡಿ ಹೊಸ ತೇರ ಇಲ್ಲಿ ಬಂದು ಗಂಗೂಡ್ರಿದ್ದ ಸರ್ಕಾರ ಗಂಗೂಡ್ರು ಊರು ಕೂಡ್ಕೊಂಡು ಗಂಗೂಡ್ರ ನೀನ್ ಅದಕ್ಕೆ ದೊಡ್ಡ ಹಿರಿಯರ್ ನಮ್ಮ ಊರಿಗೆ ಅವ್ರು ಅವಲಿದ್ದ ಅವ್ರು ಏನ್ ಮಾಡ್ಬಿಟ್ರು ಅದನ್ನ ತೇರ್ ಕಟ್ಟಕ್ಕ ಪ್ರಯತ್ನ ಮಾಡಿ ಭಕ್ತರಿಂದ ಎಲ್ಲಾ ಪಟ್ಟಿ ಎತ್ತಿ ಆ ಕೆಲಸ ಮಾಡ್ಕೊಂಡು ತೇರ್ ಕಟ್ಟಿದ್ರು. 2000 ರೆಡಿ ಆತ. 2 ದಿನ ಕಳಸ ಕೊಡ್ಸಕ್ತಂದ್ರ ಕಳಸ ಕೊಡ್ಬೇಕಾದ್ರೆ ನಾವು ಏನ್ರಿ ನಮ್ಮ ವಿಡಿಯೋಗ ಕೇಳಿದ್ರೆ ಎಲ್ಲ ಪಟ್ಟಿ ಕೊಟ್ಟಿಲ್ಲ ಆಗಿದ್ದಿಲ್ಲ ಅಂತೇಳಿ ನಮ್ ತಮ್ಮ ಒಬ್ಬ ಪೊಲೀಸ್ ಇದ್ದ. ಏನ್ ಬಿಡ ಪೊಲೀಸ್ ಕೇಳಿದ್ರ ಇಲ್ಲ ಕಳಸ ಕೊಡ್ತೀನಿ, ನಮ್ಮ ಅಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಮ್ಗೂ ಪರಿಚಯ ಅವ್ನು ಹೇಳ್ರಿ ಅವ್ನು ನಡ್ಸ್ಕೊಂಡು ಹೋಗ್ತಾನಂದ್ರ ನಾವ್ ಕೊಡ್ತೀನಿ. ಇಲ್ಲ ನನಗೆ ಅವರು ಹೊಸ ನಡ್ಸ್ಕೊಡುದು ನಾವು ಕಪ್ಪು ಕಟ್ತೀನಿ ಅವ್ರು ಅಂತಂದ್ರೆ ಅಲ್ಲಿದ್ದಕ್ಕೆ ನಾವು ಏನ್ ಮುಟ್ಟಂಗಿಲ್ಲ ಏನ್ ತಿನ್ನಂಗಿಲ್ಲ ಅಂತೇಳಿ ನನಗ ಅವ್ರು ಹಿರಿಯರ್ ಬಂದು ಹೇಳಿದ್ರೆ ಅದಕ್ಕೆ ನಾವು ಒಪ್ಕೊಂಡು ಅಲ್ಲಿದ್ದ ಇಲ್ಲಿ ಮಠ ನನ್ನ ಮನೆಗಿದ್ದ ನಡ್ಕೊಂತ ಬಂದ ಅಮ್ಮನ ತೇರಿ ಬಂದ್ಬಿಟ್ಟು ತೇರ ಇಟ್ಟು ಜಾತ್ರೆ ಮಾಡಕ್ ಆರಂಭ ಮಾಡಿಸಿವಿ. ಇಲ್ಲಿಂದ ಅಗ್ದಿ ವಿಜೃಂಭಣೆ ನಡತಿ. ಆ ಅಮ್ಮ ಏನ್ ಯಾವ ತರಂದು ಎಲ್ಲರಿಗೂ ಏನ್ ತೊಂದರೆ ಕೊಟ್ಟಿಲ್ಲ, ಅಗ್ದಿ ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಬಂದಾಳ. ಆ ತಾಯಿ ಎಷ್ಟು ಹೇಳಿದ್ರು ಕಡಿಮೆ ನಮ್ಮ ಊರಿಗೆ ಅಂತ ಒಳ್ಳೆ ಸಂಸ್ಕೃತಿಯಿಂದ ನಮ್ಮೂರು ಹೊಂಟತಿ. ಇನ್ನಾದ್ರೂ ಏನು ತೊಂದರೆ ಇಲ್ಲ. ಇದರಲ್ಲಿ ಜಾತ್ರೆ ಮಾಡಕ್ ಎಲ್ಲಾ ಭಕ್ತರು ಅಭಿಪ್ರಾಯ ಎಲ್ಲ ಸುತ್ತ ಎಲ್ಲರೂ ಬರ್ತಾರೆ. ಜಾತಿ ಮತ ಪಂಥ ಏನಿಲ್ಲ, ಭೇದ ಏನಿಲ್ಲ, ಎಲ್ಲರೂ ಜಾತ್ರೆ ಮಾಡ್ತಿದ್ರು. ಮತ್ತೆ ಸುತ್ತ ಎಲ್ಲರೂ ಬರ್ತಾರೆ. ಶಾಗು 10 ಮಂದಿ ಕೂಡಿ ಜಾತ್ರೆ ಮಾಡಿ ಅಗ್ನಿ ವಿಜೃಂಭಣೆಯಿಂದ ಇವತ್ತಿನ ಏನು ಆಕೆ ತಾಯಿ ಕುಂದು ಕೊರತೆ ಏನಿಲ್ಲದಾಗ ವಿಜೃಂಭಣೆಯಿಂದ ನಡೆಸೋಣ ಹೊಂಟಾಳ. ಆದ್ರಿಂದ ಆಕೆ ತಾಯಿ ಸೇವೆ ಮಾಡ್ಕೊಂತ ಹೊಂಟಿವಿ ನಮ್ಮ ಊರೆಲ್ಲರೂ ಸಾರ್ವಜನಿಕರು ಕೂಡ್ಕೊಂಡು. ಈಗ ಮೊದಲ ಹಿಂದ ಕನಕಮ್ಮನ ಜಾತ್ರೆ ಅಂದ್ರೆ ಹಿಂದ 1985 ಮೂರ್ನಾಲ್ಕು ಕುಸ್ತಿ ಕಂಟಿನ್ಯೂ ಧಾರವಾಡ ತಾಲೂಕು ಧಾರವಾಡದವ್ರು ಕೊಲ್ಲಾಪುರದವ್ರು ಬಂದಿದ್ರು. ಹಿಂದ ಪತ್ರಿ ಸಂಘ ಬಡ್ಡಿ ಅಂತ ಇದ್ರು. ಅವರು ಇದನ್ನ ವಿಜೃಂಭಣೆ ನಡೆಸೋದಿದ್ರು. ಅವ್ರು ನಮ್ಮ ಗಂಗೂಡ್ರು ಅವ್ರು ಕೂಡ್ಕೊಂಡು ಫಕೀರಪ್ಪ ಕುರಿ ಕುಂಟಿ ಬಸಪ್ಪ ಅವ್ರನ್ನ ಅವರು ಕುಸ್ತಿ ಎಲ್ಲ ಬೆಳವಣಿಗೆ ಬಹುಮಾನ ಕೊಡುವ ಎಲ್ಲ ಅವ್ರು ಮಾಡ್ತಿದ್ರು. ಈಗೆಲ್ಲರೂ ಕೂಡಿ ಸುತ್ತ ಒಳ್ಳೆ ಎಲ್ಲ ನಮ್ಮ ಗದಗ ತಾಲೂಕು ನಮ್ಮ ಇದು ಧಾರವಾಡ ಜಿಲ್ಲೆ ಜೊತೆ ಪುರಾಣರು ಬಂದು ಇಲ್ಲಿ 3 ದಿನ ಕಂಟಿನ್ಯೂ ನಾವು ಅದನ್ನ ಮಾಡ್ಕೊಂಡು ಹೋಗಿದ್ವಿ. ಆ ಪ್ರಕಾರ ಒಳ್ಳೆ ರೀತಿ ಮಾಡ್ಕೊಂಡು ಜೀವ ಮಠ ಕುಸ್ತಿಲಿದ್ದ ಕುಸ್ತಿ ಈ ದಿವಸದಾಗ ಬಿಟ್ಟಿರೋದನ್ನ ಆಯ್ತಾ ಬರ್ಬರ್ತಾ ಅದ ಬಿಟ್ಬಿಟ್ಟಿರೋದ. ಕುಸ್ತಿ ಪೆಲ್ಲರು ಕಡಿಮೆ ಈಗ ಅವಾಗ ಒಂದು ಜೊತೆ ಒಮ್ಮೆ ಬಿದ್ರೆ 5-7 ಜೊತೆ ಕಾಯ್ಬಿಡುವು ಅಂತಾವು 100-200 ಜೊತೆ ಕುಸ್ತಿ ಆಡ್ತಿದ್ರು. ಇಲ್ಲಿ ಅವ್ರು ಹೇಗೆ ಬಹುಮಾನ ಕೊಡ್ತಿದ್ವಿ. ಇಲ್ಲಿ ಅವಾಗ ಪ್ರಕೇಶನ್ ಬಡ್ಡಿ ಅವರು ನಿಂತ ಮಾಡಿಸಿದ್ರಲ್ಲ. ಮತ್ತೆ ಫಕೀರಪ್ಪ ಕುರಿ ಅವ್ರ ಎಲ್ಲ ಕೆಲಸ ಬರೋಬ್ಬರಿ ನಿಜ ಮಾಡ್ಕೊಂಡಿದ್ರು. ನಾವು ಆಗ ಸಣ್ಣವ್ರಿದ್ವಿ ಕುಸ್ತಿ ಆಡೋದಾಗ. ಆದ್ರೆ ಈ ನಮ್ಮ ಸಿದ್ಧದ್ದು ನಿಮ್ಗೆ ಇದ್ದಾಗೈತಿ ನಾವು ಹೇಳ್ತೀವಿ. ಈಗ ಅನುಭವ ಆದೈತೆ. ಸ್ನೇಹಿತರೆ, ಇದು ನೋಡಿದ್ರಲ್ಲ ಇವತ್ತಿರ್ತಕ್ಕಂಥ ತೇರಿನ ಒಂದು ಕಿರು ಪರಿಚಯವನ್ನ ನಮ್ಮನ್ನು ಹಿರಿಯರಾಗಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಹನುಮಪ್ಪ ವೀರಪ್ಪ ಇಂಗ್ಳೇಲ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಮಾಹಿತಿ. ಇನ್ನಷ್ಟು ಮಾಹಿತಿಯನ್ನ ಮತ್ತೊಬ್ಬರ ಜೊತೆಗೆ ಮಾತನಾಡಿ ಕೊಡ್ತೀನಿ, ಬನ್ನಿ ನಮ್ಮ ಜೊತೆಗೆ. ಒಳ್ಳೆ ಮಾಹಿತಿ ಹೇಳಿದ್ರು ಸ್ನೇಹಿತರೆ. ಈಗ ನಮ್ಮ ಜೊತೆಗಿದ್ದಾರೆ ನಮ್ಮೂರ್ನ ಹಿರಿಯರು ಪ್ರಮುಖರಾಗಿರ್ತಕ್ಕಂಥ ಹನುಮಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಜಾತ್ರೆ ಶುಭಾಶಯ ಅಂತ ಹೇಳ್ತಾ, ಎಷ್ಟು ವರ್ಷದಿಂದ ಈ ಜಾತ್ರೆ ನೋಡ್ತಾ ಇದ್ರಿ? ಮತ್ತೆ 30 ವರ್ಷ ಆತ್ ನೋಡ್ರಿ. 30 ವರ್ಷದಿಂದ ಈ ಜಾತ್ರೆ ನೋಡಕತ್ತೀರಿ. ನಾವ್ ನೋಡಕತ್ತಿದ್ರಿ. ಮತ್ ಹಿರಿಯರು ಮಾಡ್ಕೊಂಡ್ ಬಂದಾರ. ಮಾಡ್ಕೊಂಡ್ ಬಂದಾರ ಎಲ್ಲಾರು ಊರು ಜನರು ಎಲ್ಲಾರು ಕೂಡಿ ಮಾಡ್ಕೊಂತಾರ. ಆಗ್ಬೇಕು ಒಂದ್ ಎಲ್ಲಾರು ಒಳ್ಳೆ ನಡವಳಿ ಎಲ್ಲರೂ ಕೂಡಿ ಒಟ್ಟಾಗಿ ಮಾಡೋದು. ಈಗ ಒಬ್ರ ಮಾಡುವಂತ ಕೆಲಸ ಅಲ್ಲ. ಎಲ್ಲಾರು ಸಂಪೂರ್ಣ ಆಗಿ ಮಾಡ್ಬೇಕು. ಹಾ, ಈಗ ನಮ್ ಕಾಲದಲ್ಲ ಹಿಂದ ಅದರ ಕಾಲಿಂದ ಬಂದೈತಿ. ಸುಮಾರು ಒಂದು 70-80 ವರ್ಷ ಬಂದಿರ್ಬೋದ್ರಿ. ಈ ಒಂದು ದೇವಸ್ಥಾನಕ್ಕೆ ಮತ್ತು ಜಾತ್ರೆ ಬಂದಿರ್ಬೋದ್ರಿ. ಅಲ್ಲಿ ಕನಕಮ್ಮಗುಡಿ ಬಹಳ ಕನಕಮ್ಮಗುಡಿಗೆ ಬಂದೈತ್ರಿ. ಅಲ್ಲಿದ್ದ ತೇರು ಇಲ್ಲಿ ಮತ್ತೆ ಹೋಗಿದ್ರಿ. ನಮ್ ತೇರು ಐತಿದೆ
ಯಾವ್ದು ಎಲ್ಲರೂ ಕೈ ಮುಗಿದ ಕುಸ್ತಿ ಇದ್ದಿದ್ರು ಆ ಬಳಿಕ ನಾಟಕ ಆಡ್ತಿದ್ರು ಎಲ್ಲ ಮಾಡಿ ಕೈ ಮುಗಿದು ಹಿರಿಯರ ಮುಡಿಗೆ ಆದ್ರು ಇದನ್ನ ಮಾಡ್ಕೊಂಡು ನಾವು ಹೊಂತೀವಿ. ಮತ್ತೆ ಈಗ ಈ ಜಾತ್ರೆ ನಡೀಲಿ ಅಂತ ಧನ್ಯವಾದಗಳು. ಈಗ ನಮ್ ಜೊತೆಗೆ ಒಬ್ಬ ಸಣ್ಣ ಹುಡುಗ ಬಗ್ಗೆ ತನ್ನ ಅಭಿಪ್ರಾಯ ಅದು ಎಷ್ಟು ವರ್ಷದಿಂದ ಜಾತ್ರೆ ಬರೋದಿಪ್ಪ? ನಾನರಿ ನಮ್ಮೂರು ಇದಾರಿ, ನಾನೊಂದು 5-6 ವರ್ಷದಿಂದ ಈ ಜಾತ್ರೆಗೆ ಬರತ್ತೀನಿ. ಇಲ್ಲೆಲ್ಲರೂ ಸುತ್ತಮುತ್ತ ಹಳ್ಳಿಯವರು ಬಂದು ಇಲ್ಲಿ ಅಮ್ಮಗ ಹಾರೈಕೆ ಮಾಡಿ ಎಲ್ಲಾ ಮಾಡ್ತಾರ. ಮತ್ತ ಬಹಳ ಉತ್ಸವದಿಂದ ನಮ್ಮ ಜಾತ್ರೆ ತೇರನ್ನ ಎಳಿತಾರಿ. ಎಳೆದು ಮರುದಿವಸ ಉತ್ಸವನ್ನೆಲ್ಲ ಮಾಡಿ ಜನ ಜಾತ್ರೆ ಬಹಳ ಕುಡಿದೈತ್ರಿ. ಇನ್ನೊಂದ್ ಸ್ವಲ್ಪ 9 ಗಂಟೆಯಿಂದ ಜಾಸ್ತಿ ಜನ ಜಾತ್ರೆ ಕುಡಿದೈತಿ. ನಮ್ಮೂರಲ್ಲಿ ಬೇವು ಬೆಲೆ ಎಲ್ಲ ತಿಂದು ಹ್ಯಾಪಿ ಯುಗಾದಿ. ಅದರ ಎಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ರಿ ಮತ್ತೆ ಹೆಂಗ್ ಅನ್ಸುತ್ತೆ ಈ ಜಾತ್ರೆ ನೋಡಿ? ಜಾತ್ರೆ ನಾವು ತಿಳುವಳಿಕೆಲ್ಲ ಅಂದ್ರೆ 50 ವರ್ಷದ ಲಗಾಟ ಜಾತ್ರೆ ನಗಾಗ್ತದೆ. ಹೌದ್ರಿ? ಅವ್ರು ವಿಜೃಂಭಣೆಯಿಂದ ಈಗ ಹಳೆ ತೇರಿಗೆ ಮತ್ತೆ ಹೊಸ ತೇರಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಹಳೆ ತೇರಿದ್ದಾಗ ಹೆಂಗ್ ಅನ್ಸುತ್ತೆ? ಹಳೆ ತೇರಿಗಿಂತ ಈಗ ತೇರು ಬಹಳ ಶ್ರೇಷ್ಠ ಆಗಿಲ್ಲ. ಮತ್ತೆ ಹಿಂದೆ ಜನ ಬಾಳ್ ಕೊಡ್ತಿತ್ತು, ಈಗ ಜನ ಬಾಳ್ ಕೊಡ್ತಿತ್ತು? ಈಗ ಜನ ಬಾಳ್ ಜನ ಬಾಳ್ ಅಂದ್ರೆ ಜನತೆ ಕಮ್ಮಿ ಅಂತ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಇದೆ, ಜಾಸ್ತಿ ಸ್ನೇಹಿತರೆ, ಈ ಜಾತ್ರೆ ಮತ್ತು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನ ಕೊಡ್ಮಾಡ್ಲಿಕ್ಕೆ ಒಂದು ಜಾತ್ರೆ ಮತ್ತು ದೇವಸ್ಥಾನದಲ್ಲಿ ಸದಾ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಹನುಮಂತ ಕಡಿಮೆ ಅವರು ನನ್ನ ಜೊತೆಗಿದ್ರೆ ಅವರು ಈ ಜಾತ್ರೆ ಬಗ್ಗೆ ಏನ್ ಅಭಿಪ್ರಾಯ ಎಷ್ಟು ವರ್ಷದ ಈ ಜಾತ್ರೆ ಮಾಡಕತ್ತೀರಿ ಮತ್ತೆ ಏನ್ ಅನ್ಸುತ್ತೆ? ಸುಮಾರು ವರ್ಷಗಳಿಂದ ಜಾತ್ರೆ ನಡೀತೈತ್ರಿ. ಯುಗಾದಿ ಪಾಡ್ಯಕ್ಕ ಈ ಸಂಭ್ರಮ ಪ್ರತಿ ವರ್ಷನೂ ನಡ್ಕೊಂಡ್ ಬಂದೈತಿ. ಇದೇ ರೀತಿಯಾಗಿ ನಡ್ಕೊಂಡು ಬಂದೈತಿ. ಎಲ್ಲ ಊರು ಜನರು ನಿಂತು ಈ ಕಾರ್ಯವನ್ನು ಪೂರ್ಣಗೊಳಿಸ್ತಾರ. ಹಾಗಾಗಿ ಈ ಜಾತ್ರೆ ವೈಭವದಿಂದ ನಡೀತೈತಿ. ಪ್ರತಿ ವರ್ಷನೂ ಇದೇ ರೀತಿ ನಡ್ಕೊಂಡು ಬಂದೈತಿ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವತೆಗಳ ಹೆಸರನ್ನ ದೇವತೆಗಳು ಅಂದ್ರ ಈ ಕನಕಮ್ಮ, ದುರ್ಗಮ್ಮ ಎರಡು ದೇವತೆಗಳಿಂದ ಪೂರ್ಣದಿಂದ ನಡೀತಿದ್ದೆ. ಕರ್ನಾಟಕ ಮತ್ತು ಪ್ರತಿ ವರ್ಷ ಯಾವ್ದು ನಡೀತೈತಿ. ಯಾವ್ದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಹೀಗೆ ನಡೀತಿತ್ತು. ಎಲ್ಲ ಮಾಹಿತಿಗೆ ನೀವೇ ಹೇಳ ಜಾತ್ರೆ ಬಗ್ಗೆ ನಿನ್ನ ಅಭಿಪ್ರಾಯ? ನಮ್ ಜಾತಿ ಅಂದ್ರೆ ಎಲ್ಲ ಜನ ಮಂದಿ ಊರ ಮಂದಿ ಎಲ್ಲ ಜನ ಬಂದು ಹಳ್ಳಿ ಊರಾರು ಬಂದು ಜಾತ್ರೆ ಮಾಡ್ತಾರ. ಜಾತಿ ದೊಡ್ಡ ನಡ್ಸ್ತೈತಿ, ದೊಡ್ಡ ಜಾತಿ ನಡ್ಸ್ತೈತ್ರಿ. ದೊಡ್ಡ ಜಾತಿ ಎಲ್ಲ 102 ಮಂದಿ ಇರ್ತಿದ್ರಿ, 1000 ಮಂದಿ ಬರ್ತೈತಿ ಇಲ್ಲಿ. ಜಾತಿ ಒಂದು ಸಿಸ್ಟಮ್ ನಡ್ತೈತಿ ಗೌರ. ಜಾತಿ ಸಿಸ್ಟಮ್ ನಡ್ತೈತಿ. ಏನೋ ಒಂದು ತಗ್ರಿ ನಮ್ಮ ಊರಾಗ ಚಿಕ್ಕಂಡಿ ಅವ್ರ ನಮ್ಮ ಚಿಕ್ಕಂಡಿ ಅಂದ್ರೆ ಹೆಸರು ತಗೋಬೇಕು ಕನಕಮ್ಮ ಜಾತ್ರೆ. ಇದಾವೆ ಚಿಕ್ಕಮಗಳೂರು ಹೆಸರು ತಗೋಬೇಕಂದ್ರೆ ನಮ್ ಕನಕಮ್ಮ ಜಾತ್ರೆ, ಕನಕಮ್ಮ ಜಾತ್ರೆ. ಸ್ನೇಹಿತರೆ, ನಮ್ ಜೊತೆಗಿದ್ದಾರೆ ಇವತ್ತು ನಮ್ಮ ಭಾರತ ದೇಶದ ಸೈನಿಕರಲ್ಲಿ ಇರ್ತಕ್ಕಂತಹ ವಿಠಲ್ ದೋಸ್ತ್ ಜೊತೆಗಿದ್ದಾರೆ. ಜಾತ್ರೆ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಏನ್ ಹೇಳ್ತಾರೆ ಜಾತ್ರೆ ಬಗ್ಗೆ? ನಮ್ಮೂರಿನ ಜಾತ್ರೆ ನಮ್ಮ ಹೆಮ್ಮೆ. ನಮ್ಮೂರಿನ ಜಾತ್ರೆ ನಮ್ಮ ಹೆಮ್ಮೆ. ಶ್ರೀ ಕನಕಮ್ಮ ಹಾಗೂ ರಾಮಮ್ಮ ದೇವಿಯ ಜಾತ್ರೆ ಮಹೋತ್ಸವ ಇದನ್ನ ವರ್ಷ ಇಡೀ ನಮ್ಮ ವಿಜೃಂಭಣೆಯಿಂದ ಆಚರಿಸುವಂತ ಉತ್ಸವ ನಮ್ಮೂರಿನ ಜಾತ್ರೆ. ನೀವು ಬರ್ತೀರಾ ಸಾಧ್ಯವಾದ್ರೆ ಈ ಒಂದು ತಾಯಿಯ ಒಂದು ಸೇವೆ ಪ್ರತಿ ವರ್ಷ ಬರಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ನಮ್ಮ ಆಸೆ ಆಗಿರುತ್ತೆ ಬರಕ್ಕೆ, ಆದ್ರೆ ಸುದ್ದಿ ಒಂದು ಅವಶ್ಯಕತೆಯಿಂದ ಬರಕ್ ಆಗಲ್ಲ. ಒಂದ್ಸಲ ಟೈಮ್ ಬರಕ್ ಆಗತ್ತೆ. ಇದು ನಮ್ಮ ದೇಶದ ಸೇವೆಯನ್ನ ಕಲ್ಪಿಸುವಂತ ಯೋಧರ ಮಾತು. ಮತ್ತೆ ಬನ್ನಿ ಮಾಡ್ತೇನೆ.
ಈಗ ಈ ಒಂದು ದೇವದುರ್ಗ ಜಾತ್ರೆ ಬಗ್ಗೆ ಮಾತಾಡೋದಕ್ಕೆ ಸತ್ಯದಲ್ಲಿ ನಮ್ಜೊತೆ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದಾದಾಪುರ ಜಾತ್ರೆಯನ್ನ ಎಷ್ಟು ವರ್ಷದಿಂದ ನೋಡಿದ್ರ ಮತ್ತು ಹೇಗೆ ಅನಿಸುತ್ತೆ ಈ ಒಂದು ಜಾತ್ರೆಯನ್ನ ನೋಡಿ? ಸುಮಾರು ವರ್ಷಗಳ ಕಾಲ ನಮ್ಮ ಹಿರಿಯರ ತಲೆಮಾರಿನಿಂದ ಈ ಜಾತ್ರೆಯನ್ನು ಅತಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂತ ಬಂದಿವೆ. ಮತ್ತೆ ಏನೆಲ್ಲ ವಿಶೇಷವಾಗಿ ತೇರು ಮತ್ತೆ ಏನೆಲ್ಲ ವಿಶೇಷವಾಗಿ ಏನಿರುತ್ತೆ ಈ ಒಂದು ಜಾತ್ರೆ? ಈ ದಿನ ಬೆಳಗಿನ ಜಾವ ಅಗ್ನಿಯನ್ನ ಹಾಕ್ತಾರೆ. ಅದೇ ತರನೇ ಸಾಯಂಕಾಲ ಊರಾಗ ಸಾಗಿ ಮೆರವಣಿಗೆ ಮಾಡ್ತಾರೆ. ಹಾಗೆ ಸಾಯಂಕಾಲ ದಿವಸ ರಥೋತ್ಸವಕ್ಕೆ ಮಾಡ್ತಾರೆ. ಒಟ್ಟಾರೆ ಈ ವಿಜೃಂಭಣೆಯಿಂದ ಎಲ್ಲ ಒಂದು ಗ್ರಾಮದ ಹಿರಿಯ ಮತ್ತು ಸಂಪೂರ್ಣ ಎಲ್ಲ ಯುವಕರ ಸಹಕಾರದಿಂದ ಈ ಒಂದು ಜಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮ ಅನಿಸಿಕೆ? ಈ ಜಾತ್ರೆ ವಿಶೇಷವಾಗಿ ಸರ್ವ ಧರ್ಮಗಳನ್ನು ಒಳಗೊಂಡು ಕೂಡ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮವನ್ನು ಅತಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸುವಂತ ಬಂದಿದ್ದು ನಮ್ಮೂರ ಇತಿಹಾಸ. ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರಿಗೆ ಇನ್ನೊಂದು ನಮ್ಮ ಜೊತೆಗೆ ಈಗ ಜೊತೆಗಿದ್ದಾರೆ ಚಂದ್ರವಂಕುಟ್ಟಿ ಅವರು ಸಂಭ್ರಮದಲ್ಲಿದ್ದಾರೆ. ಚಂದ್ರವಂಕುಟ್ಟಿ ಅವರು ಈ ಒಂದು ತೇರನ್ನ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಮತ್ತು ನಿಮ್ಮ ಅನಿಸಿಕೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಈ ಜಾತ್ರೆಗೆ ಇತಿಹಾಸ ಬಹಳ ಐತಿ. ನಮ್ಮ ಹಿರಿಯರ ಕಾಲದಿಂದಲೂ 100 ವರ್ಷ ಬ್ರಿಟಿಷ್ ಹೋಗ್ಯವನ್ನ ಹಳೆ ದೇವಸ್ಥಾನ ಇದ್ದ ಕಾಲದಾಗಿಂದ ಈ ಜಾತ್ರೆ ಮಾಡ್ಕೊಂಡು ಇಲ್ಲಿವರೆಗೂ ನಿರ್ವಿಘ್ನವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಾರ. ಈ ವರ್ಷನೂ ಇವತ್ತಿನ ಈ ತೇರಿನ ಮಹಾರಥೋತ್ಸವ ಹಂತಕ್ಕೆ ನಾವು ಯಾವುದೇ ಅಡೆತಡೆ ಇಲ್ಲದೆ ಗ್ರಾಮಸ್ಥರ ಸಹಕಾರದಿಂದ ಬಂದು ನಿಂತಕ್ಕೆ ಇವತ್ತಿಗೆ. ಅದಕ್ಕೆ ಇನ್ನು ಮುಂದಿನ ದಿನಮಾನಗಳು ಹೆಚ್ಚು ವಿಜೃಂಭಣೆಯಿಂದ ಜರಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸುತ್ತೇನೆ. ನಮ್ಮ ಒಂದು ಆಸೆ ಆರೈಕೆಗೆ ಧನ್ಯವಾದಗಳು. ಇನ್ನೋರ್ವ ನಮ್ಮ ಗ್ರಾಮದ ಹಿರಿಯರು ಸಮಸ್ತ ದುಂಡೂರವರು ಕೂಡ ಈ ಜಾತ್ರೆ ವಿಶೇಷತೆ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಈ ಜಾತ್ರೆ ಎಷ್ಟು ವರ್ಷದಿಂದ ಹೇಗೆ ನಡ್ಕೊಂಡು ಬಂದಿದ್ದೀರಂತ ನೀವು ನಮ್ಗೆ ಹೇಳ್ಬೇಕು. ಚಿಕ್ಕಂದಿರುವ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಈ ಕನಕಾಂಬ ಜಾತ್ರೆಯ ಮಹತ್ವ ಇವತ್ತಿನ ದಿವಸ ನೆರವೇರಿಸಲ್ಪಡುತ್ತದೆ. ಊರಿನ ಎಲ್ಲಾ ಸದ್ಭಕ್ತರಿಗೂ ನಮ್ಮ ಕನಕಮ್ಮ ದೇವಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಎಲ್ಲರೂ ಭಕ್ತರನ್ನ ಕಾಪಾಡಿ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ಈ ಜಾತ್ರೆ ಸದಾಕಾಲ ವರ್ಷಾದಿನೂ ನಡೀತಿದೆ, ಬಹಳ ವಿಜೃಂಭಣೆಯಿಂದ ನಡೀತೈತಿ. ಹಾಗೂ ಈ ಜಾತ್ರೆ ಉತ್ಸವ ಭಾರಿ ಅದ್ದೂರಿಯಿಂದ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಗುರಿಯರು ಎಲ್ಲರೂ ಸೇರಿ ಒಳ್ಳೆ ವೈದ್ಯರಿಂದ ಜಾತ್ರೆ ಮಾಡ್ತಾರ. ಇದು ಒಂದ್ ಸದಸ್ಯನ ಈ ಒಂದ್ 4-5 ತಲೆಮಾರಿನಿಂದ ಬಂದಂತ ಜಾತ್ರೆ. ಏನ್ ಹೇಳ್ತಾರಂತ ಕೇಳೋಣ. ಬಿಜೆಪಿ ಕಾಂಗ್ರೆಸ್ ಮೊದಲಾಗಿ ನಿಮಗೆ ಎಲ್ಲರಿಗೆ ನಮಸ್ಕಾರ ಮಾಡುತ್ತಾ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೂರಿನ ಕನಕಮ್ಮ ಹಾಗೂ ದುರ್ಗಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ತೇರನ್ನು ಕೂಡ ನಮ್ಮ ಅಜ್ಜಾರು ಮಾಡಿದ್ದು ಇದನ್ನ. ಯಾಕಂತಂದ್ರೆ ಇದ್ರ ಬಗ್ಗೆ ನಾನು ಇತಿಹಾಸ ಹೇಳ್ತೀನಿ. ಸ್ವಲ್ಪ ದೊಡ್ಡದಾಗತ್ತ, ಸ್ವಲ್ಪ ಸಣ್ಣದಾಗಿ ಹೇಳ್ತೀನಿ. ಅತಿ ದೊಡ್ಡದಾಗಿ ಹೇಳುದಿಲ್ಲ ದೊಡ್ಡಪ್ಪರವರು, ಸಣ್ಣದಾಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಅಜ್ಜವರು ಎಲ್ಲಾ ಕಡೆಯಿಂದ ದುಡ್ಡು ತಕೊಂಡ್ಬಂದು ಪ್ರತಿಯೊಂದು ಹಳ್ಳಿಯಿಂದ ದುಡ್ಡು ತಕೊಂಡ್ಬಂದು ಈಗ ತೇರನ್ನ ಮಾಡಿದ್ರು. ದುರ್ಗಮ್ಮ ದೇವಸ್ಥಾನ ಅಂತಂದು ಮಾಡಿದ್ರು. ಮಾಡಿಕಾಸ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿದ್ದವ್ರು, ಯಾರಿಗೂ ಕೆಟ್ಟದಾಗ್ಲಿ ಅಂತ ಯಾರಿಗೂ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಅದ ಪ್ರತಿ ವರ್ಷನೂ ಕೂಡ ತೇರು ಇಳಿಯತ್ತ. ಈಗ ಸ್ವಲ್ಪ ತೇರು ತೋರಿಸ್ರಿ, ಸ್ವಲ್ಪ ತೇರು ತೋರಿಸ್ರಿ. ಪ್ರತಿ ವರ್ಷನೂ ತೇರು ಇಳಿಯತ್ತ. ಅದೊಂದೇನ ಪ್ರೇಮದಿಂದ ನಾವು ಗರ್ವದಿಂದ ಹೇಳ್ಕೊಂತೀವಿ. ನಮ್ಮ ಅಜ್ಜಾರು ಮಾಡಿದಾರ ಅಂತ ನಮ್ ಗರ್ವದಿಂದ ಹೇಳ್ಕೊಂತೀವಿ. ನಮ್ಮ ಊರಿನ ಹಿರಿಯರು ಎಲ್ಲರೂ ಮಾಡ್ಕೊಂಡಿದ್ದಾರೆ, ಒಪ್ಕೊಂತೀನಿ. ಗರ್ವದಿಂದ ಹೇಳ್ಕೊಂತೀವಿ. ಇದೇನ್ ಮಾಡಿದಾರಲ್ಲ ನಮ್ಗೊಂದು ಖುಷಿ ಐತಿ, ನಮ್ಗ ನೆಮ್ಮದಿ ಐತಿ. ಜಾತ್ರೆ ಒಳಗ ನಮ್ಗೊಂದು ಪ್ರೇಮ ಐತಿ, ನಮ್ಗೊಂದು ಮರ್ಯಾದೆ ಕೊಡ್ತಾರ, ನಮ್ಗೊಂದು ಬೆಲೆ ಕೊಡ್ತಾರ. ಎಷ್ಟು ವರ್ಷದಿಂದ ನಡೆಸಕತ್ತೀರಿ ಜಾತ್ರೆ? ನಾವು ಈ ಮ್ಯಾಕ್ಸಿಮಮ್ ಏನಾದ್ರು ಅಂತಂದ್ರೆ ನಾವು ಸಣ್ಣ
ಅದೇ ತರ ನಮ್ಮೂರ ಯುವ ಮುಖಂಡರು ಈ ಜಾತ್ರೆ ಬಗ್ಗೆ ವಿಸ್ತರಣೆ ಮಾಡಿದ್ದಾರೆ. ಹಾಗೆ ಅವ್ರು ಹೇಳೋ ಪ್ರಕಾರ ಈ ತೇರನ್ನ ನಾವು ತಯಾರು ಮಾಡ್ಲಿಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲ ಹಳ್ಳಿನ ಗ್ರಾಮಸ್ಥರು ಕೂಡ ಕೊಡುಗೆ ಐತೆ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಈ ನಮ್ಮ ಚಾನಲ್ ಕಡೆಯಿಂದ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಜಾತ್ರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹಾಗೂ ಜಾತ್ರೆ ಅನಿಸಿಕೆಯನ್ನ ಮಾತನಾಡಲಿಕ್ಕೆ ಗ್ರಾಮ ಕಲೆ ಯೂಟ್ಯೂಬರ್ ಚಾನೆಲ್ ಒಂದು ಸ್ಥಾಪಕರಾಗಿರ್ತಕ್ಕಂಥ ಸತೀಶ್ ಮಿಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸತೀಶ್ ಮಿಟ್ಟಿ ಅವರೇ, ಜಾತ್ರೆ ಬಗ್ಗೆ ಮತ್ತ ಈ ಒಂದು ಯುಗಾದಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ ನನ್ನ ಚಿಕ್ಕಹಳ್ಳಿಗಳ ಎಲ್ಲ ಜನತೆಗೆ ನನ್ನ ನಮಸ್ಕಾರ. ಏನಪ್ಪಾ ಅಂದ್ರೆ ಇದು ನಮ್ಮ ಚಿಕ್ಕಹಳ್ಳಿಗಳ ಜಾತ್ರೆ ಬಹು ಹಿಂದಿನ ಕಾಲದಿಂದ ನಡೆದುಕೊಂಡ ಬಂದಂತ ಒಂದು ಪದ್ಧತಿ. ನಮ್ಮ ಹಿರಿಯರು ಎಷ್ಟು 4-5 ತಲೆಮಾರಿನಿಂದ ನಡೆದುಕೊಂಡು ಬಂದಂತ ಒಂದು ಜಾತ್ರೆ. ನಮ್ಮೂರಿನ ಎಲ್ಲ ಯುವಕರು ಮತ್ತು ಭಜನೆ ಮಾಡಿದವರು ಮತ್ತು ಹಿರಿಯರು ಎಲ್ಲರೂ ಕೂಡಿ ಈ ಒಂದು ನಮ್ಮ ಚಿಕ್ಕಹಳ್ಳಿಗಳ ದುರ್ಗಾದಿ ದೇವಸ್ಥಾನದ ಜಾತ್ರೆಯನ್ನ ಒಂದು ಉತ್ತಮ ರೀತಿಯಿಂದ ನಡೆಸ್ಕೊಂಡು ಬಂದಾರ. ಒಳ್ಳೆ ಒಂದು ರೀತಿಯಿಂದ ಸಂಭ್ರಮ ಸಡಗರದಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬಂದಾರ. ಮತ್ತೇನ್ ಕೇಳ್ತೀರ? ನಿಮಗೆ ಹೆಂಗ ಅನ್ಸುತ್ತೆ ಯುಗಾದಿ ಮತ್ತು ಜಾತ್ರೆ ಬಗ್ಗೆ ಹೇಳೋದು? ಇದು ಜಾತ್ರೆ ನೋಡಿದ್ರೆ ಹೊಸತನ ಮತ್ತೆ ಹೊಸತನ ಅಂದ್ರೆ ಏನೇ ವಿಶೇಷ. ಹೊಸ ವರ್ಷಕ್ಕೆ ಒಂದು ನಾಂದಿಯನ್ನ ಆಡುವಂತ ಒಂದು ಏನು ಆ ದೇವತೆಗಳ ಒಂದು ಹರಕೆ ಎಲ್ರಿಗಾಗ್ಲಿ, ಒಳ್ಳೆ ಮಳೆ ಬೆಳೆ ಊರಿಗಾಗ್ಲಿ ಅನ್ನುವಂತ ಒಂದು ಒಳ್ಳೆ ಆರೈಕೆಯನ್ನ ನಿಮ್ಮ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲ ಸರ್, ಈ ನಮ್ಮ ಕನಕಮ್ಮ ದೇವಿ ಜಾತ್ರೆ ನಾವು ವಿಜೃಂಭಣೆಯಿಂದ ಒಂದು ಶಿಸ್ತಿನಿಂದ ಮಾಡ್ಕೊಂಡು ಬಂದೇವಲ್ಲ, ಈ ತಾಯಿ ನಮ್ಗ ಒಳ್ಳೆ ಒಂದು ಮಳೆ ಕೊಡ್ತಾಳ, ಮಳೆ ಬೆಳೆ ಸುಖ ಸಮೃದ್ಧಿ ಆಯುರಾರೋಗ್ಯ ಎಲ್ಲವನ್ನ ಆ ತಾಯಿ ನಿಮಗ ಕರುಣಿಸ್ತಾ ನೆರವೇರಿಸ್ಕೊಟ್ಟಾಳ. ಒಂದು ಆ ತಾಯಿಗೆ ನಾವು ಬೇಡ್ಕೊಂಡ್ರೆ ನಮ್ ಕಮ್ಮಿಲ್ಲ. ಒಂದು ಒಳ್ಳೆ ನಮ್ಮನ್ನ ಕಾಪಾಡ್ಕೊಂಡು ನಮ್ಮ ಊರ ಒಂದು ಗ್ರಾಮವನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂತ ಒಂದು ನಮ್ಮ ಗ್ರಾಮ ದೇವತೆ. ಸ್ನೇಹಿತರಾಗಿರ್ತಕ್ಕಂಥ ಸತೀಶ್ವರ ಮಾತುಗಳನ್ನ ನೀವು ಕೇಳಿದ್ರಿ. ಮತ್ತೆ ಇನ್ನೊಂದಿಷ್ಟು ಎಲ್ಲ ನಮ್ಮೂರಿನ ರೀತಿಯ ಮಾತಾಡ್ತೀನಿ, ಎಲ್ಲವನ್ನ ನಿಮ್ಮ ಜೊತೆ ಹೇಳ್ಕೊಳ್ತೀನಿ. ಸ್ನೇಹಿತರೆ, ಇನ್ನೋರ್ವ ಕಲಾವಿದರು ಆಗಿರ್ತಕ್ಕಂಥ ಕೊತ್ತಂಬರಿ ಯೂಟ್ಯೂಬ್ ಚಾನೆಲ್ ನ ಒಂದು ಸ್ಥಾಪಕರಾಗಿರ್ತಕ್ಕಂತಹ ಸರ್ ನನ್ನ ಜೊತೆಗಿದ್ದಾರೆ. ಇವರು ಕೂಡ ನಮ್ಮ ಚಿಕ್ಕಹಳ್ಳಿಗಳ ಗ್ರಾಮದವರೇ ಹೌದು. ಈ ಒಂದು ಜಾತ್ರೆಗೆ ಅವರು ಕೂಡ ಬಂದಿದ್ದಾರೆ. ಈ ಜಾತ್ರೆ ಬಗ್ಗೆ ಬನ್ನಿ ಅವ್ರು ಏನ್ ತಮ್ಮ ಅಭಿಪ್ರಾಯ ಹೇಳ್ತಾರೆ ನೋಡೋಣ. ಸರ್, ನಮ್ಮ ಒಂದು ಅಭಿಪ್ರಾಯ ಜಾತ್ರೆ ಬಗ್ಗೆ, ಯುಗಾದಿ ಬಗ್ಗೆ ಏನ್ ಹೇಳ್ತೀರಿ? ಏನಿಲ್ರಿ, ಪ್ರತಿ ವರ್ಷ ಜಾತ್ರೆ ಚಲೋ ನಡಿತೈತಿ. ಜಾಸ್ತಿ ಜನ ಕೂಡ್ತಾರ. ನಮ್ ಊರಾಗ ಅಂತಂದ್ರ ದೊಡ್ಡ ಜಾತ್ರೆ ಅಂದ್ರ ಇದ ಕನಕಮ್ಮ ಜಾತ್ರೆ, ಯುಗಾದಿ ಪ್ರಯುಕ್ತವಾಗಿ ನಡೆಯುವಂತ ಜಾತ್ರೆ ಇದ ಒಂದ ನಡಿತೈತ್ರಿ. ಬಾಳ ದೊಡ್ಡ ಮಟ್ಟಕ್ಕೆ ನಡಿತೈತ್ರಿ, ಚಲೋ ನಡಿತೈತ್ರಿ. ಜಾತ್ರೆ ಬಗ್ಗೆ ನಿಮ್ಗೇನ ನಿಮ್ಮ ಅಭಿಪ್ರಾಯ? ಏನಿಲ್ರಿ, ಎಲ್ಲಾ ಚಲೋ ನಡಿತೈತಿ. ಎಲ್ಲಾರು ಊರಿನ ಹಿರಿಯರು ಎಲ್ಲಾರು ಬಂದ್ ನಿಂತ ಜಾತ್ರೆ ಚಲೋ ನಡೆಸ್ಕೊಡ್ತಾರ. ಎಲ್ಲಾರು ಇವರ ನಾವು ಇದರಿಂದ ಕೃಷಿ ಎಲ್ಲ ಮಾಡ್ತಿದ್ವಿ, ಮೊದಲ ವ್ಯಾಪಾರ ಮಾಡ್ತಿದ್ವಿ. ಅಂಗಡಿ ಹಾಕಿದ್ರಿ. ಈಗ ಒಳ್ಳೆ ನೀರು ರೇಟ್ ಹೆಚ್ಚಿಗೆ ಆಗಿ. ಸ್ನೇಹಿತರೆ, ನಮ್ ಜೊತೆಗೆ ಇದಾರೆ ಈಗ ನಮ್ಮೂರಿನವರೇ ಆಗಿರ್ತಕ್ಕಂಥ ಶ್ರೀಯುತ ವಿಠಲ್ ಅವರು ಹಾಗೂ ಶ್ರೀ DS ಮಡ್ಡಿ ಅವರು ನಮ್ಮ ಜೊತೆ, DC ಮಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಬೇರೆ ಒಂದು ಹೈದರಾಬಾದ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸರ್ ಶ್ರೀ ವಿಠಲ್ ಸರ್ ಕೂಡ ಗದಗದಲ್ಲಿ DS ಆಗಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಬೇರೆ ಒಂದು ಪರಸ್ಪರದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ರು ಕೂಡ ಈ ಒಂದು ಯುಗಾದಿ ನಿಮಿತ್ತವಾಗಿ ನಮ್ಮೂರಿಗೆ ಕನಕಮ್ಮ ದೇವಿ ಜಾತ್ರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ಏನ್ ಅನ್ಸ್ಕೊಳ್ತಾರೆ ಸರ್? ಎಷ್ಟು ವರ್ಷಗಳಿಂದ ಈ ಜಾತ್ರೆಯನ್ನು ನೋಡ್ತಾ ಇದ್ರಿ, ನಮ್ಗ ಏನ್ ಅನ್ಸುತ್ತೆ ಸರ್ ಈ ಜಾತ್ರೆ? ನಾವು ಸಣ್ಣ ಅಂತಂದ್ರ ಈಗ ಕಡಿಮೆ ಅಂತಂದ್ರ ಒಂದು 35-40 ವರ್ಷದಿಂದ ಒಳ್ಳೆಯ ವಿಜೃಂಭಣೆಯಿಂದ ವರ್ಷಕ್ಕೆ ಈ ಜಾತ್ರೆ ಒಳ್ಳೆ ಮೂಡಿ ಬರ್ತಾ ಇದೆ. ಸಾಕಷ್ಟು ಹಳ್ಳಿ ಜನ ಇಲ್ಲಿಗೆ ಆಕರ್ಷಕರಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಒಂದು ವಾತಾವರಣ ಏನು ಅಂತಂದ್ರ ಇಲ್ಲೇ ಒಂದು ಜಾತೀಯತೆ ಇಲ್ಲ, ಒಂದು ಯಾವುದೇ ಒಂದು ಕೋಮು ಗಲಭೆ ಇಲ್ಲ, ಒಳ್ಳೆ ಒಂದು ಮನಸ್ಥಿತಿಯಿಂದ ಇಲ್ಲಿ ಎಲ್ಲ ಜನರು ಒಂದು ಮಣಿದೇವರಪ್ಪ ಅನ್ನುವಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಈ ದೇವಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲೇ ಇರಲಿ, ಯಾವುದೇ ಹೆಣ್ಮಕ್ಳನ್ನ ಎಲ್ಲೆಲ್ಲೇ ಕೊಟ್ಟಿದ್ರು ಸಹ ಇಲ್ಲಿ ಬಂದು ಅವರೆಲ್ಲ ಬಂದು ಈ ದಿನ ಒಂದು ದಿನ ವಸತಿ ಇತ್ತು, ಈ ಕಾರ್ಯಕ್ರಮ ಮುಗಿಸ್ಕೊಂಡು ಕಳಸ ಹೇಳುವ ಇತ್ತು. ಕಳಸ ಒಂದು ಇಳಿದಾಗ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಅವ್ರ ಗಂಡನ ಮನೆಗೆ ಹೋಗ್ತಾ ಇದ್ದಾಗ ಎಲ್ಲಾ ಪ್ರತಿಯೊಬ್ಬರು ಏನ ನೌಕರದಾರ ಇದಾರ, ಎಲ್ಲಾ ನೌಕರದಾರ ಈ ಜಾತ್ರೆಗೆ ಅಗ್ನಿ ತಮ್ಮ ಯಾವುದೇ ಕೆಲಸವನ್ನ ಬಿಟ್ಟು ಬಂದು ಈ ಜಾತ್ರೆಗೆ ಒಳ್ಳೆ ನೆರವೇರಿಸ್ತಾರ. ಈ ಜಾತ್ರೆಯಲ್ಲಿ
ಸಾಕಷ್ಟು ಕಾರ್ಯಕ್ರಮಗಳು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗ್ತಾವ. ಈಗ ವರ್ಷಕ್ಕೆ ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗ್ತೈತೆ. ಈ ಜಾತ್ರೆಗೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಸಹಾಯ ಸಹಕಾರವನ್ನ ಎಲ್ಲಾ ನೌಕರರಾಗಲಿ, ಎಲ್ಲಾ ರೈತ ಬಾಂಧವರಾಗಲಿ ಮತ್ತು ಈ ವ್ಯಾಪಾರಸ್ಥರಾಗಲಿ ಸಹಾಯ ಸಹಕಾರವನ್ನು ಹೆಚ್ಚಿಗೆ ನೀಡಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಬೇಕು ಇನ್ನು ಅಂತೇಳಂದು ನಾನು ಒಂದೆರಡು ಮಾತು ಸ್ನೇಹಿತರೆ ಕೇಳಿದ್ರಲ್ಲ. ಇದು ನಮ್ಮ ಜಗತ್ತಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮಾತುಗಳು. ಸ್ನೇಹಿತರೆ, ಇವತ್ತ ನಡೀತಕ್ಕಂಥ ಈ ಒಂದು ಉಗಾದಿ ಪ್ರಯುಕ್ತವಾಗಿ ನಡೀತಕ್ಕಂಥ ಜಾತ್ರೆಗೆ ತೇರಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಚಿಕ್ಕನೂರು ಗ್ರಾಮದ ಕಾಮಧೇನು ಸಿದ್ಧಾಶ್ರಮದ ಒಂದು ಶ್ರೀ ಲಕ್ಷ್ಮಣ ಗುರುಜಿ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀಯುತ ತುಕಾರಾಮ್ ಪರಮ ಪೂಜ್ಯ ತುಕಾರಾಮ್ ಅವರು ಈ ಒಂದು ಜಾತ್ರೆಗೆ ಆಗಮಿಸಿದ್ದಾರೆ. ಅವರು ಒಂದು ತಮ್ಮ ಅನಿಸಿಕೆಯನ್ನ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಂದೇವಳ ಗ್ರಾಮದ ಎಲ್ಲ ಭಕ್ತಾದಿಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಾನು ಮೊದಲ ಬಾರಿಗೆ ಇಲ್ಲಿ ಬಂದಿದ್ದು. ಒಂದೊಂದು 6 ತಿಂಗಳ ಕಚ್ಚಿಕೊಂಡು ಇಲ್ಲಿ ನಮ್ದು ಗೋಶಾಲೆ ಅದ. ಇಲ್ಲಿ ಜಾತ್ರೆಗೆ ಬಂದಿದ್ದು ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಜನಸಾಗರ ಎಲ್ಲ ಜಾತಿ ಪಂಥ ಸಮಾಜದ ಸಮುದಾಯದವರು ಎಲ್ಲರೂ ಸೇರಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯನ್ನ ಆಚರಿಸ್ತಾರ. ನೋಡಿ ಬಹಳ ಖುಷಿ ಆಯ್ತು. ಇದೇ ರೀತಿ ಚಂದಾಗ ಮಾಡ್ಕೊತ ಹೋದ್ರೆ ಬಹಳ ಚಲೋ ಆಗ್ತದೆ. ಭಾವೈಕ್ಯತೆ, ಐಕ್ಯತೆ ಕೂಡಿ ಬರ್ತದೆ. ಪ್ರತ್ಯೇಕವಾದಂತ ಜಾತ್ರೆ ಬಹಳ ಚಂದ. ಕೇಳಿದ್ರಲ್ಲ, ಇದು ಒಂದು ನಮ್ಮ ಕಾಮಧೇನು ಸಿದ್ಧಾಶ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಲಕ್ಷ್ಮಣ ಗುರುಜಿ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ತುಕಾರಾಮ್ ಅವರ ಮಾತುಗಳು. ಈ ಒಂದು ಜಾತ್ರೆ ಅತ್ಯಂತ ಯಶಸ್ವಿ ಪೂರ್ಣವಾಗಿ ನಡೆದಿದೆ ಅನ್ನುವಂತ ಅವರ ಮಂಗಳವಾರ ಮಾತುಗಳು ಈಗ ನಮ್ಮೆಲ್ಲರ ಜೊತೆ ಹಾಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.
ಜಾತ್ರೆಗೆ ಡ್ರೋನ್ ಕ್ಯಾಮ್ರಾವನ್ನ ಹಾಕ್ತಾ ಇರ್ತಕ್ಕಂಥ ಸರ್ ಬನ್ನಿ ಅವ್ರಿಗೂ ಕೂಡ ಈ ಒಂದು ಜಾತ್ರೆಗೆ ಸ್ವಾಗತವನ್ನ ಹ್ಯಾಪಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಜಾತ್ರೆಗೆ ಒಂದು 10-15 ವರ್ಷದಿಂದ ಬರ್ತಾರೆ ಹ್ಯಾಪಿನಾ ಹ್ಯಾಪಿ ಸರ್ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ